ಡಿಕೆ ಶಿವಕುಮಾರ್ ಚಿಂತೆ ಮಾಡಬೇಡಿ, ಜೋಗತಿ ಕೊಟ್ಟ ಅಭಯ. ಕಾಶಿಯಿಂದ ಡಿಕೆ ಮನೆಗೆ ಬಂದ್ರು ನಾಗಸಾಧು, ಬಂ ಬಂ ಬೋಲೆ. ಹೈಕಮಾಂಡ್ ನಂಬಿ ಕುಳಿತ ಸಿದ್ದರಾಮಯ್ಯ, ಪರಂ ಆಟ ನಿಗೂಢ. ಇದೇ ಈ ಹೊತ್ತಿನ ವಿಶೇಷ, ಬೈಲಮ್ಮನ ಭವಿಷ್ಯ. ನಾನು ಸಂದೇಶ್. ರಾಜಕಾರಣದಲ್ಲಿ ಇಬ್ಬರು ನಾಯಕರ ಮಧ್ಯೆ ಹೊತ್ಕೊಂಡ ಬೆಂಕಿ ದಿನೇ ದಿನೇ ಕಡಿಮೆಯಾಗ್ತಾ ಹೋಗಬೇಕು. ಆದರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ನಡುವಿನ ಪವರ್ ಶೇರಿಂಗ್ ಕಿಚ್ಚು ಸದ್ಯಕ್ಕೆ ಆರುವ ಲಕ್ಷಣಗಳು ಕಾಣ್ತಿಲ್ಲ. ಸಿದ್ದರಾಮಯ್ಯನವರು ಹೇಳ್ತಿರೋ ಮಾತುಗಳು, ಅದಕ್ಕೆ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡ್ತಿರೋ ರೀತಿ ನಿಜಕ್ಕೂ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲವಾಗ್ಬಿಡುತ್ತೇನೋ ಎನ್ನುವ ಸುಳಿವುಗಳನ್ನು ಕೊಡ್ತಿದೆ. ನವೆಂಬರ್ ಡೆಡ್ ಲೈನ್ ಹಾಕಿಕೊಂಡಿರೋ ಡಿಕೆಶಿ ಹಠಕ್ಕೆ ಫಲ ಸಿಗುತ್ತಾ ಎನ್ನುವ ಪ್ರಶ್ನೆ ಮೂಡಿರುವಾಗಲೇ ಅಲ್ಲೊಂದು ಭವಿಷ್ಯ ಸಂಚಲನ ಸೃಷ್ಟಿಸಿದೆ. ಶಿವಕುಮಾರ್ ಏನು ಚಿಂತೆ ಮಾಡಬೇಡ, ಇನ್ನು 2 ವರ್ಷ ತಿಂಗಳಾಗ ಡಿಕೆ ಶಿವಕುಮಾರ್ ಚಿಂತೆ ಮಾಡಬೇಡಿ, ಜೋಗತಿ ಕೊಟ್ಟ ಅಭಯ. ನಿನಗ ಆ ಕುರ್ಚೋರಿನ ಒಲಿತೈತಿ, ಸಿಎಂ ಆಗ್ತಲ್ಲ. ಕಾಶಿಯಿಂದ ಡಿಕೆ ಮನೆಗೆ ಬಂದ್ರು ನಾಗಸಾಧು, ಭಂ ಭಂ ಬೋಲೆ. ಹೈಕಮಾಂಡ್ ನಂಬಿ ಕುಳಿತ ಸಿದ್ದರಾಮಯ್ಯ, ಪರಂ ಆಟ ನಿಗೂಢ. ಅವ್ರು ಹೇಳಿದ ಮೇಲೆ ವೇದವಾಕ್ಯ ನಮ್ದು. ನಿಗೂಢ. ಒಬ್ಬೊಬ್ಬರ ಹೆಜ್ಜೆಗಳು ನಿಗೂಢ. ಒಬ್ಬರ ಪರ ಒಂದು ತಂಡ ಬಿಡುವಿಲ್ಲದೆ ಲಾಬಿ ಮಾಡ್ತಿದ್ರೆ, ಮತ್ತೊಬ್ಬರ ಪರ ಇನ್ನೊಂದು ತಂಡ ಏನೂ ಆಗೋದೇ ಇಲ್ಲ ಅಂತ ಕೊಡ್ತಾ ಇರೋ ಹೇಳಿಕೆಗಳು ಕುತೂಹಲ ಸೃಷ್ಟಿಸಿದೆ. 136 ಬರೋಬ್ಬರಿ 136 ಸ್ಥಾನಗಳನ್ನ ಪಡೆದು ಭರ್ಜರಿ ಜನಾದೇಶದ ಮೂಲಕ ಅಧಿಕಾರಕ್ಕೇರಿರುವ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿಯ ಫೈಟ್ ತಾರಕಕ್ಕೇರಿದೆ ಅನ್ನೋದಕ್ಕೆ ನಡೀತಾ ಇರೋ ಬೆಳವಣಿಗೆಗಳೇ ಸಾಕ್ಷಿ. 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ರೆ, ಇದೇ ಅವಧಿಗೆ ಸಿಎಂ ಆಗೋದಕ್ಕೆ ಡಿಕೆ ಶಿವಕುಮಾರ್ ತಮ್ಮದೇ ಪೊಲಿಟಿಕಲ್ ಸ್ಟ್ರಾಟಜಿಯಲ್ಲಿ ನಿರತರಾಗಿದ್ದಾರೆ. ಪಕ್ಷದ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಪ್ರಯತ್ನದ ಜೊತೆಗೆ ಪ್ರಾರ್ಥನೆಯಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ನಿರತರಾಗಿದ್ದು, ಸಾಲು ಸಾಲು ದೇವರ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಡಿಕೆ ಶಿವಕುಮಾರ್ ಅವರ ಕುರಿತು ಅದೊಂದು ದೇವಿ ನುಡಿದಿರೋ ಭವಿಷ್ಯ ಈಗ ಸಂಚಲನವನ್ನೇ ಸೃಷ್ಟಿಸಿದೆ. ಡಿಕೆ ಶಿವಕುಮಾರ್ ಚಿಂತೆ ಮಾಡಬೇಡಿ, ಜೋಗತಿ ಕೊಟ್ಟ ಅಭಯ. 2 ತಿಂಗಳಲ್ಲಿ ಡಿಕೆಶಿ ಸಿಎಂ, ಗದಗದ ಬೈಲಮ್ಮನ ಭವಿಷ್ಯ. ಭವಿಷ್ಯ ಸ್ಫೋಟಕ ಭವಿಷ್ಯ, ಅಚ್ಚರಿಯ ಭವಿಷ್ಯ. ಸಿಎಂ ಆಗ್ಲೇಬೇಕು ಅಂತ ಕನಸು ಕಾಣ್ತಾ ಇರೋ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಹೀಗೊಂದು ಭವಿಷ್ಯ ಹೊರಬಿದ್ದಿದೆ. ಇದು ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಖುಷಿ ಪಡೋ ಭವಿಷ್ಯ ಅಂದ್ರೂ ತಪ್ಪಿಲ್ಲ. ಯಾಕಂದ್ರೆ ಇನ್ನೆರಡೇ ತಿಂಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಭವಿಷ್ಯ ನುಡಿಯಲಾಗಿದೆ. ಡಿಸಿಎಂಗೆ ಸಿಎಂ ಪಟ್ಟ ಅದಾಗಿಯೇ ಒಲಿದು ಬರಲಿದೆ ಅಂತ ನುಡಿದಿರೋ ಭವಿಷ್ಯ ಅಚ್ಚರಿ ಹುಟ್ಟಿಸಿದೆ. ಯಾಕಂದ್ರೆ ಈ ಭವಿಷ್ಯ ನುಡಿದಿರೋದು ಬೇರ್ಯಾರೂ ಅಲ್ಲ, ಗದಗದ ರಾಚೋಟೇಶ್ವರ ನಗರದಲ್ಲಿ ನೆಲೆಸಿರೋ ಶಕ್ತಿಶಾಲಿ ದೇವತೆ ಹುಲಿಗೆಮ್ಮ ದೇವಿಯ ಆರಾಧಕಿಯಾಗಿರೋ ಜೋಗತಿ ಬೈಲಮ್ಮ ಬಾಳಮಣ್ಣ. ಗದಗ ಜಿಲ್ಲೆಯಲ್ಲಿ ಜೋಗತಿ ಬೈಲಮ್ಮ ಭವಿಷ್ಯ ಅಂದ್ರೆ ಸಿಕ್ಕಾಪಟ್ಟೆ ಜನ ನಂಬ್ತಾರೆ. 85 ವರ್ಷದ ಈ ಜೋಗತಿಯ ಬಾಯಲ್ಲಿ ಒಂದು ಭವಿಷ್ಯ ಬಂತು ಅಂದ್ರೆ ಅದು ನಿಜವಾಗುತ್ತೆ ಅಂತಾನೆ ಜನ ಅಂದ್ಕೊಂಡಿದ್ದಾರೆ. ಅಂದ್ಹಾಗೆ ಜೋಗತಿ ಬೈಲಮ್ಮ ಭವಿಷ್ಯ ನುಡಿಯೋ ರೀತಿಯೂ ಸಾಕಷ್ಟು ವಿಶೇಷವಾಗಿರುತ್ತೆ. ಹುಲಿಗೆಮ್ಮ ದೇವಿಯ ಮೂರ್ತಿಗೆ ಗದ್ದುಗೆ ಹಾಕಿ ದೇವಿಯ ಕೊಡ ಎತ್ತುವ ಮೂಲಕ ಹುಲಿಗೆಮ್ಮ ದೇವಿ ಏನ್ ಹೇಳ್ತಾಳೋ ಅದನ್ನೇ ಭವಿಷ್ಯವನ್ನಾಗಿ ನುಡಿಯಲಾಗುತ್ತೆ. ಅದೇ ರೀತಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ನಡೀತಾ ಇರೋ ಬೆಳವಣಿಗೆಯ ಬಗ್ಗೆ ಕೇಳಿದಾಗ ದೇವಿ ಹುಲಿಗೆಮ್ಮ ಡಿಕೆ ಶಿವಕುಮಾರ್ ಖಂಡಿತ ಸಿಎಂ ಆಗಿಯೇ ಆಗ್ತಾರೆ ಅನ್ನೋ ವಾಣಿ ಕಳಿಸಿದ್ದಾಳಂತೆ. ಅಷ್ಟಕ್ಕೂ ಜೋಗತಿ ಬೈಲಮ್ಮ ಹುಲಿಗೆಮ್ಮ ದೇವಿಯ ಬಳಿ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಯಾವ ರೀತಿ ಭವಿಷ್ಯ ಕೇಳಿದ್ದಾರೆ ನೋಡ್ಕೊಂಡ್ಬಿಡಿ.
ನೋಡುವ ತಾಯಿ ಅವ್ರು ಮತ್ತೆ ಭಕ್ತರು ಹೀಗೆ ಬಂದಾರ ಮತ್ತೆ ಅವ್ರು ಯಾ ನುಡಿ ಕೊಡ್ತೀವಿ ಕೂಡ ಅಂತ ಎತ್ತಿದ್ರ ಆಕೈತಿ ನನ್ನ ಮಗ ಅಂತ ಕೊಟ್ಟ. ನೋಡುವ ತಾಯಿ ಆ ಮಗ್ಗ ಶಿವಕುಮಾರಿಗೆ ಆಕೈತಿ ನನ್ನ ಮಗ ಅಂದಿ ಚಕ್ವ ಇಲ್ಲ ಡಪ್ಪಳ ಗದಿಗೆ ಗಟ್ಟಾಗ ಆ ಮಗ್ಗ ಆಕೈತಿ ನನ್ನ ಮಗ ಚಕ್ಕಲದ ಗಟ್ಟಾಗಲ್ಲ ಆಕೈತಪ್ಪ ನೀ ಏನು ಚಿಂತೆ ಮಾಡ್ಬೇಡ ನನ್ನ ಮಗನ ಶಿವಕುಮಾರ ಅವಳ ರಾಜಕೀಯ ಅವ್ರಿಗೆ ಸರಿ ಅಂದಿ ಡಪ್ಪಳ ಗದಿಗೆ ಹಾಕು ಆಗುದಿಲ್ಲ ಚಕ್ಕಲದ ಗಟ್ಟಾಗ ಅವನ ಹಾಕಣ ಅವ ಹಾಕೊಂಡು ಏಟು ಬಸುಬೇಡ. ಜೋಗತಿ ಬೈಲಮ್ಮ ಡಿಕೆ ಶಿವಕುಮಾರ್ ಕುರ್ಚಿ ಭವಿಷ್ಯ ನುಡಿದ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ಹೇಳ್ತೀವಿ ಕೇಳಿ. ಬೈಲಮ್ಮನ ಮನೆಯಲ್ಲಿ ಒಂದು ಕಂಬಳಿ ಹಾಸಿರ್ತಾರೆ. ಆ ಕಂಬಳಿ ಮೇಲೆ ಒಂದಷ್ಟು ಅಕ್ಕಿಯನ್ನು ಹಾಕಲಾಗಿರುತ್ತೆ. ಆ ಅಕ್ಕಿಯ ಮೇಲೆ ಒಂದು ಕೊಡ ಇಡ್ಲಾಗಿರುತ್ತೆ. ಆ ಕೊಡದಲ್ಲಿ ಹುಲಿಗೆಮ್ಮ ದೇವಿಯ ಮೂರ್ತಿ ಇರುತ್ತೆ. ಅದನ್ನ ಹುಲಿಗೆಮ್ಮ ದೇವಿಯ ಕೊಡ ಅಂತಲೇ ಕರೆಯಲಾಗುತ್ತೆ. ಈಗ ಯಾರೋ ಬಂದ್ರು ಅಂತ ಇಟ್ಕೊಳ್ಳಿ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ, ಹುಲಿಗೆಮ್ಮ ದೇವಿ ಏನಂತಾಳೆ ಕೇಳಿ ಸ್ವಲ್ಪ ಅಂತ ಈ ಜೋಗತಿಯನ್ನ ಕೇಳ್ತಾರೆ. ಆಗ ಜೋಗತಿ ಬೈಲಮ್ಮ ಹುಲಿಗೆಮ್ಮ ದೇವಿಯ ಕೊಡವನ್ನ ಉದ್ದೇಶಿಸಿ, ನೋಡವ್ವ ತಾಯಿ, ಡಿಕೆ ಶಿವಕುಮಾರ್ ಈ ಬಾರಿ ಸಿಎಂ ಆಗ್ತಾರೆ ಅಂದ್ರೆ ಪಟ್ಟನೆ ಎದ್ದೇಳು ಅಂತ ಹೇಳ್ತಾರೆ. ಹಾಗೊಂದು ವೇಳೆ ಹುಲಿಗೆಮ್ಮ ದೇವಿ ಕೊಡ ಎದ್ದೇಳ್ತು ಅಂತಾದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋ ಸೂಚನೆ ಸಿಕ್ತು ಅಂತ ಅರ್ಥ. ಕೊಡ ಮೇಲೆ ಎದ್ದೇಳಲಿಲ್ಲ ಅಂದ್ರೆ ಡಿಕೆಶಿ ಸಿಎಂ ಆಗೋದಿಲ್ಲ ಅಂತ ಅರ್ಥ. ಬಟ್ ಡಿಕೆಶಿ ಬಗ್ಗೆ ಬೈಲಮ್ಮ ನುಡಿದ ಭವಿಷ್ಯದಲ್ಲಿ ಕೊಡ ಮೇಲೆದ್ದಿದೆ. ಹಾಗಾಗಿ ಅವರು ಇನ್ನೆರಡು ತಿಂಗಳಲ್ಲಿ ಸಿಎಂ ಆಗೇ ಆಗ್ತಾರೆ ಅಂತ ಬೈಲಮ್ಮ ಹೇಳ್ತಿದ್ದಾರೆ. ನೋಡಪ್ಪ ನೀ ಏನು ಚಿಂತೆ ಮಾಡಬೇಡಪ್ಪ ಶಿವಕುಮಾರಿ ನೀ ಏನು ಚಿಂತೆ ಮಾಡಬೇಡ. ನೀನು ಅಲ್ಲಿಗೆ ಹೋಗಬೇಕಾದ್ರೆ ನಿನ್ನ ಮನೆ ದೇವ್ರು ನೆನೆಸಿ ಅಲ್ಲಿ ನಿನ್ನ ದೇವ್ರದ ಮನಾಗ ನಿಮ್ಮ ಜಗಲಿ ಮೇಲೆ ಎಷ್ಟು ಫೋಟೋ ಅದಾವ ಅಷ್ಟಕ್ಕೂ ಫೋಟೋಕ್ಕೆ ನಮಸ್ಕಾರ ಮಾಡಿ ಆ ಒಂದು ನಿಂಬೆಯನ್ನು ತೊಗೊಂಡು ಅವ್ರ ಹಣ್ಣಿ ಮಗಲ ಆ ನಿಂಬೆಹಣ್ಣಿಗೆ ಹಚ್ಕೊಂಡು ನಿನ್ನ ಅಂತೆಲ್ಲ ಇಟ್ಕೊಂಡು ಹೋಗಪ್ಪ. ನಿನಗೆ ಆ ಕುರ್ಚೋರಿನ ಒಲಿತೈತಿ. ಅವು ಸಿ ಎಮ್ ಅವು ಕುರ್ಚೆ ಸಿ ಎಮ್ ಆಗ್ತಲ್ಲ. ಸಿ ಎಮ್ ಆಗಲಿಲ್ಲ ಅಂದ್ರೆ ಬಂದು ಆಕಿನ ಕಂಡು ಹಿಡಿದು ಕೇಳ್ರಿ. ಮತ್ತು ಅದ್ರಾಗ ಏನೈತಿ ಅದಕ್ಕೆ ಹೆಚ್ಚಿಂದ ಏನೈತಿ. ಅಲ್ಲೀಗ ಸಿದ್ದರಾಮಯ್ಯನವರು ನಾವು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದೆಡೆ ಈ ರೀತಿ ನೀವೇನು ಹೇಳ್ತಾ ಇದ್ರಿ, ಭವಿಷ್ಯ ನುಡಿತಿದಾರಲ್ಲ, ಈ ತರ ಒಂದು ಚರ್ಚೆ ಆಗ್ತಿದೆ. ನೀವು ಹೇಳ್ತಾ ಇರೋದು ನಿಜ ಆಗುತ್ತಾ? ನಿಜ ಆಗುತ್ತಾ? ಸತ್ಯವಾಗಿ ಆಕಿ ಸುಳ್ಳು ಬೀಳು ಹಾಕಲ್ಲ. ಆ ತಾಯಿ ಆಕೆ ಸುಳ್ಳು ಬೀಳೋರು ಶಿವಕ್ಕೆ ಅಲ್ಲ. ಅದು ನಿಜ ಆಗುತ್ತಾ? ಇನ್ನು 2 ವರ್ಷ ತಿಂಗಳಾಗ ಬಾಯಿ ನೀವೇ ಬರ್ತೀವಿ. ಹುಲಿಗೆಮ್ಮ ತಾಯಿ ನುಡಿಯೋ ಭವಿಷ್ಯ ನಿಜ ಆಗೇ ಆಗುತ್ತೆ. ಡಿಕೆ ಶಿವಕುಮಾರ್ ಇನ್ನೆರಡು ತಿಂಗಳಲ್ಲಿ ಸಿಎಂ ಆಗಿಯೇ ಆಗ್ತಾರೆ. ಅವರು ಸಿಎಂ ಆಗ್ಲಿಲ್ಲ ಅಂದ್ರೆ ಈ ತಾಯಿಯನ್ನೇ ಬಂದು ಕೇಳಿ ಅನ್ನೋ ಜೋಗತಿ ಬೈಲಮ್ಮ ಇನ್ನೆರಡು ತಿಂಗಳಲ್ಲಿ ಮತ್ತೆ ನೀವೇ ಇಲ್ಲಿಗೆ ಬರ್ತೀರಾ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ತಾವು ನಂಬೋ ದೇವರ ಮೇಲೆ ವಿಶ್ವಾಸ ಇಡಬೇಕಂತೆ. ಸಿದ್ದರಾಮಯ್ಯನವರೇ ಸಿಎಂ ಕುರ್ಚಿಯನ್ನ ಅವರಿಗೆ ಬಿಟ್ಕೊಡ್ತಾರೆ ಅನ್ನೋದು ಬೈಲಮ್ಮ ಹೇಳ್ತಾ ಇರೋ ಇನ್ನೊಂದು ವಾಕ್ಯ. ಆದ್ನವ ನಾ ಮುದ್ಕಂತಲ್ಲಿ ಹೋಗಿ ಬರೋ ನಡಿ ಅಂತೇಳಿ ಅವರ ಕಡೆಗೆ ಯಾರನ್ನಾರು ಸಿ ಎಮ್ ಕೊಟ್ಟು ಕಳಿಸ್ತಾರೆ, ಇಲ್ಲಿ ತಾನಾರ ಬರ್ತಾರೆ. ಮತ್ತು ಅದ್ರಾಗ ಏನೈತಿ? ಆ ಮಗನ ಕುರ್ಚೋ ಇರೋದು ಶಿವಕುಮಾರ್. ಹೇಳ್ತೀರಿ ಅಂತ ಆಕೆ ನುಡಿ ಕೊಡ್ತಾಳೆ, ನಾವು ಹೇಳ್ತೀವಿ. ಏನು ನುಡಿ ಕೊಟ್ಟಾಳ ಈಗ? ಈಗ ಮತ್ತೆ ನೀ ಏನು ನುಡಿ ಕೊಟ್ಟರು ಇಟ್ಟತ್ತಲ್ಲ, ಏನು ನುಡಿ ಕೊಟ್ಟಳು ಕೇಳಿದ್ರಿಲ್ಲ? ಆಕೈತಂದ್ರೆ ಚಕ್ಕನ ಬರ್ತಾಳೆ, ಆಗೋದ್ರ ಗಪ್ಪನ ಗದ್ಗೆ ಆಗ್ತಾಳೆ. ಮತ್ತೆ ಗಟ್ಟಿ ಆಕೈತಿ ಚಕ್ಕನ ಬಾರೋದ್ರೆ ಚಕ್ಕನ ಬರ್ತಾಳೆ. ಹೀಗದು ಮ್ಯಾಲೆ ಹೇಳ್ತಾಳೆ. ಯಾಕ ನಮ್ಮ ಮೈಯಾಗ ಬರೋದಿಲ್ಲ ಆಕೆ. ನಾವು ಎಷ್ಟೊತ್ತಿದ್ರು ಆಕೆ ನೆತ್ತೆ ಕೇಳೋದು ಏನಪ್ಪ. ಈಗ ನೋಡುವ ತಾಯಿ ಅವ್ರು ಮತ್ತೆ ಭಕ್ತರು ಹೀಗೆ ಬಂದಾರ ಮತ್ತು ಅವ್ರು ಯಾ ನುಡಿ ಕೊಡ್ತೀವಿ ಕೂಡ ಅಂತ ಎತ್ತಿದ್ರೆ ಆಕೈತಿ ನನ್ನ ಮಗ ಅಂತ ಕೊಟ್ಟಾರ. ಎರಡು 2019ರಲ್ಲಿ ಸುಮಲತಾ ಬಗ್ಗೆ ಭವಿಷ್ಯ ನುಡಿದಿದ್ದ ಬೈಲಮ್ಮ. ಸುಮಲತಾ ಸಂಸದೆಯಾಗ್ತಾರೆ ಅಂದಿದ್ರು ನಿಜವಾಗಿತ್ತು. ಜೋಗತಿ ಬೈಲಮ್ಮಗೆ ಜೋಗಮ್ಮಳ ಸ್ಥಾನ ತಮ್ಮ ಪತಿಯ ತಾಯಿ ಅಂದ್ರೆ ಅವರ ಅತ್ತೆಯಿಂದ ಬಳುವಳಿಯಾಗಿ ಬಂದಿದೆ.
ಬರೋಬ್ಬರಿ 20 ವರ್ಷಗಳಿಂದ ಮಕ್ಕಳ ಭಾಗ್ಯ, ಕನ್ಯಾ ಭಾಗ್ಯ, ವ್ಯಾಪಾರ ವ್ಯವಹಾರದ ಸರಳ ಅನುಕೂಲ, ನೌಕರಿ ಭಾಗ್ಯ ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ಅಜ್ಜಿ ಭವಿಷ್ಯ ನುಡಿದಿದ್ದಾರೆ. ಬಟ್ ಜೋಗತಿ ಬೈಲಮ್ಮ ರಾಜಕೀಯವಾಗಿ ಭವಿಷ್ಯಗಳನ್ನ ನುಡಿಯೋದು ಕಡಿಮೆ. ಆದ್ರೆ 2019ರ ಲೋಕಸಭಾ ಚುನಾವಣೆಯಲ್ಲಿ ಇದೇ ಬೈಲಮ್ಮ ನುಡಿದಿದ್ದ ಭವಿಷ್ಯ ಅಕ್ಷರಶಃ ನಿಜವಾಗಿತ್ತು, ಸಂಚಲನವನ್ನೂ ಸೃಷ್ಟಿ ಮಾಡಿತ್ತು. ಹೌದು, ನಿಮಗೆಲ್ಲ ನೆನಪಿದ್ರೆ 2019ರ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರಗಳಿಗಿಂತ ಜಿದ್ದಿನ ಕಣವಾಗಿದ್ದದ್ದು ಅಂದ್ರೆ ಅದು ಮಂಡ್ಯ ಲೋಕಸಭಾ ರಣಕಣ. ಯಾಕಂದ್ರೆ ಆವತ್ತು ಅಖಾಡದಲ್ಲಿ ಅಂದಿನ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗಿಳಿದಿದ್ರೆ ಅತ್ತ ಅವರ ಎದುರಾಳಿಯಾಗಿ ಸುಮಲತಾ ಕಣಕ್ಕಿಳಿದಿದ್ರು. ಬಟ್ ಯಾರೂ ಕೂಡ ಸುಮಲತಾರವರ ಗೆಲುವನ್ನ ಗೆಸ್ ಮಾಡಿರಲಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರೇ ಭಾರಿ ಅಂತರದಿಂದ ಗೆದ್ಬಿಡಬಹುದೇನೋ ಅಂತ ರಾಜ್ಯದ ಜನ ಅಂದ್ಕೊಂಡಿದ್ರು. ಅದೇ ಟೈಮ್ನಲ್ಲಿ ಇದೇ ಜೋಗತಿ ಬೈಲಮ್ಮ ಸುಮಲತಾ ಗೆದ್ದೇ ಗೆಲ್ತಾರೆ ಅಂತ ಭವಿಷ್ಯ ನುಡಿದಿದ್ರು. ಬೈಲಮ್ಮನ ಭವಿಷ್ಯದಂತೆ ಸುಮಲತಾ ನಿಖಿಲ್ ವಿರುದ್ಧ ಪ್ರಚಂಡ ಗೆಲುವು ದಾಖಲಿಸಿದ್ರು. ಇದಾದ ಮೇಲೆ ಸುಮಲತಾರವರು ಒಮ್ಮೆ ಬೈಲಮ್ಮನನ್ನ ಭೇಟಿ ಕೂಡ ಮಾಡಿದ್ರು. ಅಂದಿನಿಂದ ಬೈಲಮ್ಮನ ಭವಿಷ್ಯ ರಾಜ್ಯವ್ಯಾಪಿ ಪ್ರಖ್ಯಾತಿ ಗಳಿಸ್ತಾ ಹೋಯಿತು. ಇಂಥ ಬೈಲಮ್ಮ ಈಗ ಸಿಎಂ ಸ್ಥಾನಕ್ಕಾಗಿ ಸಂಘರ್ಷಕ್ಕಿಳಿದಿರೋ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಭವಿಷ್ಯ ನುಡಿದಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಕುತೂಹಲ ಕೂಡ ಹೆಚ್ಚಾಗಿದೆ. ಡಿ.ಕೆ.ಶಿಯ ಮನೆಗೆ ಕಾಶಿಯಿಂದ ಬಂದ ನಾಗ ಸಾಧುಗಳು. ಸಿಎಂ ಆಗ್ಲಿ ಅಂತ ಆಶೀರ್ವಾದ ಆಗತ್ತಾ ನಿಜ? ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ಜೋಗತಿ ಬೈಲಮ್ಮ ಭವಿಷ್ಯ ನುಡಿದಿದ್ರೆ, ಮತ್ತೊಂದು ಕಡೆ ರಾಜ್ಯದ ಹಲವು ಕಡೆಗಳಲ್ಲಿ ಡಿ.ಕೆ.ಶಿ ಅಭಿಮಾನಿಗಳು ಅವರ ಪರವಾಗಿ ವಿವಿಧ ದೇವರುಗಳಿಗೆ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದಾರೆ. ಈ ಮಧ್ಯೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿ ಪ್ರಾಪ್ತಿಯಾಗ್ಲಿ ಅಂತ ಆಶೀರ್ವಾದ ಮಾಡೋದಕ್ಕೆ ಕಾಶಿಯಿಂದ ನೇರವಾಗಿ ಅವರ ಮನೆಗೆ ನಾಗ ಸಾಧುಗಳ ಆಗಮನವೂ ಆಗಿದೆ. ಹೌದು ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರ ಸದಾಶಿವನಗರ ನಿವಾಸಕ್ಕೆ ಕಾಶಿಯಿಂದ ನಾಗ ಸಾಧು ವೇದಗಿರಿ ನಾಗಬಾಬಾ ಅವರು ಭೇಟಿ ಕೊಟ್ಟಿದ್ರು. ಬರ್ತಾ ಇದ್ದಂತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅಂದುಕೊಂಡಿದ್ದೆಲ್ಲ ಸಿಗ್ಲಿ ಅಂತ ಆಶೀರ್ವಾದ ಮಾಡಿದ್ರು. ಬಳಿಕ ಮಾತನಾಡಿದ ಅವರು, ಶಿವಕುಮಾರ್ ಸಿಎಂ ಆಗಲೆಂದು ನಾನು ಆಶೀರ್ವಾದ ಮಾಡಿದ್ದೇನೆ, ಅವರು ಸಿಎಂ ಆಗ್ತಾರೆ ಅಂತ ಹೇಳಿದ್ರು. ಅಂದಹಾಗೆ ಸಿಎಂ ಕುರ್ಚಿ ಕಿತ್ತಾಟ ತಾರಕಕ್ಕೇರಿರೋ ಈ ಟೈಮ್ನಲ್ಲಿ ನಾಗ ಸಾಧುರವರ ಈ ಹೇಳಿಕೆ ಕೂಡ ಮಹತ್ವ ಪಡೆದುಕೊಂಡಿದೆ. ಸಿದ್ದರಾಮಯ್ಯನವರ 5 ವರ್ಷ ಸಿಎಂ ಪಟ್ಟದ ಕನಸು ಡಿ.ಕೆ.ಶಿಯ ಮುನಿಸಿಗೆ ಕಾರಣವಾಗಿದೆ. ಇದೇ ನವೆಂಬರ್ನಲ್ಲಿ ಸಿಎಂ ಆಗ್ತೀನಿ ಅಂತ ಆಸೆ ಇಟ್ಕೊಂಡಿದ್ದ ಕಾಂಗ್ರೆಸ್ನ ಟ್ರಬಲ್ ಶೂಟರೇ ಟ್ರಬಲ್ನಲ್ಲಿ ಸಿಲುಕಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯ ಕುರ್ಚಿ ಆಟದ ಚೆಂಡನ್ನ ಮತ್ತೆ ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ಬಿಸಾಡ್ತಿದ್ದಾರೆ. 2 ದಿನಗಳ ಕಾಲ ಮೌನವಾಗಿದ್ದ ಡಿ.ಕೆ. ಶಿವಕುಮಾರ್ ರವರು ಸಿಎಂಗೆ ವೇದವಾಕ್ಯದ ಟಾಂಟ್ ಕೊಟ್ಟಿದ್ದಾರೆ. ಕುರ್ಚಿ ಸಂಘರ್ಷಕ್ಕೆ ಇತಿಶ್ರೀ ಹಾಡೋ ಜವಾಬ್ದಾರಿ ಈಗ ರಾಹುಲ್ ಹೆಗಲ ಮೇಲಿದೆ. ಸಿಎಂ ಆಗ್ಬೇಕು ಅಂತ ಹಾತೊರಿತಾ ಇರೋ ಡಿ.ಕೆ. ಶಿವಕುಮಾರ್ ಅವರಿಗೆ ಇರೋ ಒಂದೇ ಒಂದು ವೀಕ್ನೆಸ್ ಅಂದ್ರೆ ಅದು ಶಾಸಕರ ಬಲ. ಸಿಎಂ ಆಗಿರೋ ಸಿದ್ದರಾಮಯ್ಯನವರ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಅದು ಕೂಡ ಶಾಸಕರ ಬಲವೇ. ಪಕ್ಷದ ಶಾಸಕರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಇಬ್ಬರು ನಾಯಕರು ಶತಪ್ರಯತ್ನ ಮಾಡ್ತಾ ಇರೋದು ಈಗಾಗಲೇ ಬಯಲಾಗಿರೋ ವಿಚಾರ. ಬಟ್ ದೆಹಲಿ ಮಟ್ಟದಲ್ಲಿ ಸಿಎಂ ಕುರ್ಚಿ ನಮ್ಮ ನಾಯಕನಿಗೇ ಸಿಗಬೇಕು ಅಂತ ಹೆಚ್ಚಾಗಿ ಪಟ್ಟು ಹಿಡಿದು ಫ್ಲೈಟ್ ಹತ್ತುತ್ತಿರೋದಂದ್ರೆ ಅದು ಡಿ.ಕೆ. ಶಿವಕುಮಾರ್ ಬಣದ ಶಾಸಕರು ಅಂತಾನೆ ಹೇಳಬಹುದು. ಹೌದು ವೀಕ್ಷಕರೇ, ಈಗಾಗಲೇ ಡಿ.ಕೆ. ಶಿವಕುಮಾರ್ ಬಣದ 2 ಶಾಸಕರ ಬ್ಯಾಚ್ ದೆಹಲಿಯಲ್ಲಿ ಪವರ್ ಪ್ಲೇ ಮುಗಿಸಿ ವಾಪಸ್ ಆಗಿದೆ. ಹೀಗಿರುವಾಗಲೇ ಡಿ.ಕೆ.ಶಿಯ ಆಪ್ತರಾದ ಇನ್ನಷ್ಟು ಕೆಲ ಕಾಂಗ್ರೆಸ್ ಶಾಸಕರ 3ನೇ ಬ್ಯಾಚ್ ರಾತ್ರೋರಾತ್ರಿ ದೆಹಲಿ ತಲುಪಿದೆ. 6ರಿಂದ 8 ಶಾಸಕರು ಭಾನುವಾರ ತಡರಾತ್ರಿ ರಾಷ್ಟ್ರ ರಾಜಧಾನಿಗೆ ತೆರಳಿದ್ದಾರೆ. ಇವರು ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಆಗಿ ಮಾಡೋದಕ್ಕೆ ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ಹೋಗಿರಬಹುದು ಅಂತಲೇ ಅಂದಾಜಿಸಲಾಗಿದೆ. ಆದ್ರೂ ಆದಾಗ್ಯೂ ದೆಹಲಿಗೆ ಪ್ರಯಾಣಿಸುವ ನಿರೀಕ್ಷೆಯಲ್ಲಿದ್ದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿನಲ್ಲಿಯೇ ಉಳಿದಿದ್ದಾರೆ.
ಒಂದು ವೇಳೆ ಎಐಸಿಸಿ ಅಧ್ಯಕ್ಷರು ಲಭ್ಯತೆ ಇಲ್ಲ ಅಂದ್ರೆ ಕೆಸಿ ವೇಣುಗೋಪಾಲ್ ಅವರನ್ನ ಈ ಶಾಸಕರು ಭೇಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಅಷ್ಟಕ್ಕೂ ಡಿಕೆ ಶಿವಕುಮಾರ್ ಪರ ಲಾಬಿಗೆ ತೆರಳಿದ್ದಾರೆ ಅಂತ ಹೇಳಲಾಗಿರೋ ಶಾಸಕರು ಯಾರ್ಯಾರು ಅಂತ ನೋಡೋದಾದ್ರೆ, ಬೆಳಗಾವಿಯ ಕಿತ್ತೂರು ಕ್ಷೇತ್ರದ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ದೆಹಲಿಗೆ ತೆರಳಿದ ಡಿಕೆ ಬಣದ ಶಾಸಕರ ಪೈಕಿ ಒಬ್ಬರಾಗಿದ್ದಾರೆ. ಸದಾ ಡಿಕೆಶಿ ಪರವಾಗಿಯೇ ಬ್ಯಾಟ್ ಬೀಸುವ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಕೂಡ ಆ ಟೀಮ್ನಲ್ಲಿದ್ದಾರೆ. ಇನ್ನು ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ, ಮದ್ದೂರು ಶಾಸಕ ಕದಲೂರು ಉದಯ್, ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಕೂಡ ದೆಹಲಿ ಪ್ರಯಾಣ ಮಾಡಿದ್ದಾರೆ. ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ್, ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಕೂಡ ಇದೇ ಬ್ಯಾಚ್ನಲ್ಲಿದ್ದಾರೆ. ಶಾಸಕರ ದೆಹಲಿ ಪರೇಡ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಬೇಸರ. ಈಗಾಗಲೇ ಖರ್ಗೆ ಮುಂದೆ ಬೇಸರ ವ್ಯಕ್ತಪಡಿಸಿದ ಸಿಎಂ. ಇನ್ನು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಬಣದ ನಾಯಕರು ಡಿಕೆ ಶಿವಕುಮಾರ್ ಬಣದ ಶಾಸಕರ ನಡೆಗಳನ್ನ ಸೂಕ್ಷ್ಮವಾಗಿಯೇ ಅಬ್ಸರ್ವ್ ಮಾಡ್ತಿದ್ದಾರೆ. ಡಿಕೆಶಿ ಬಣದ ಶಾಸಕರು ಯಾರ್ಯಾರನ್ನ ಭೇಟಿ ಮಾಡ್ತಿದ್ದಾರೆ, ದೆಹಲಿ ಮಟ್ಟದಲ್ಲಿ ಯಾರ್ಯಾರು ಲಾಬಿ ಮಾಡ್ತಿದ್ದಾರೆ ಅನ್ನೋದರ ಇಂಟೆಲಿಜೆನ್ಸ್ ರಿಪೋರ್ಟ್ ಈಗಾಗಲೇ ಸಿದ್ದರಾಮಯ್ಯನವರ ಕೈ ಸೇರಿದೆ. ಇನ್ನು ಡಿಕೆ ಶಿವಕುಮಾರ್ಗೆ ಸಿಎಂ ಕುರ್ಚಿ ಕೊಡ್ಲೇಬೇಕು ಅಂತ ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡ ಹೇರ್ತಾ ಇರೋದಕ್ಕೆ ಸಿದ್ದರಾಮಯ್ಯ ಬೇಸರಗೊಂಡಿದ್ದಾರೆ. ಆ ಬೇಸರವನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದಾಗ ಹೊರಹಾಕಿದ್ದಾರೆ. ಇದನ್ನೆಲ್ಲ ಇಲ್ಲಿಗೆ ನಿಲ್ಸೋಕ್ ಹೇಳಿ ನಾಯಕತ್ವ ಬದಲಾವಣೆ ಚರ್ಚೆಗೆ ಬ್ರೇಕ್ ಹಾಕಿ ಅಂತಲೂ ಮನವಿ ಮಾಡಿದ್ದಾರೆ. ಬಟ್ ಇಷ್ಟಾದ್ರೂ ಡಿಕೆಶಿ ಬಣದ ಶಾಸಕರು ದಂಡಾಗಿ ದೆಹಲಿ ಟ್ರಿಪ್ ಹೋಗೋದನ್ನ ನಿಲ್ಲಿಸ್ತಾ ಇಲ್ಲ. ಈ ಮಧ್ಯೆ ಸಿದ್ದರಾಮಯ್ಯ ಮತ್ತೆ ಹೈಕಮಾಂಡ್ನತ್ತ ಬೊಟ್ಟು ಮಾಡೋದನ್ನ ಬಿಡ್ತಾ ಇಲ್ಲ. ಸಿಎಂ ಸ್ಥಾನವನ್ನು ಬಿಟ್ಕೊಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತೀನಿ. ಏನ್ ನಡೀತಿದೆ ಹೈಕಮಾಂಡ್ ಹೇಳ್ತಾರೆ ಅದನ್ನು ನಾವು ಕೇಳೋದು. ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನು ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾವು ಮುಗಿಸೋಬೇಕು, ಡಿಕೆ ಮಾಡಬೇಕು. ಡಿಕೆಶಿ ಅವರು ಸಿಎಂ ಆಗ್ತಾರೆ ಸರ್. ಡಿಕೆಶಿ ಅವರು ಸಿಎಂ ಆಗ್ತಾರೆ ಸರ್. ಹೈಕಮಾಂಡ್ ಅಂತ ಹೇಳೋದ್ರ ಮೇಲೆ ಪುನಃ ಪ್ರಶ್ನೆ ಕೇಳ್ತಾ ಇದೆಯಲ್ಲ. ಬಹುತೇಕರು ವ್ಯಕ್ತಪಡಿಸ್ತಿದ್ರು ಕೆಲವರು, ಅದಕ್ಕೆ ಸರ್ ಅಲ್ಟಿಮೇಟ್ಲಿ ಹೈಕಮಾಂಡ್ ನಾನು 4-5 ತಿಂಗಳ ಹಿಂದೆ ರೀಸಫಲ್ ಮಾಡಲಿಕ್ಕೆ ಹೋಗಿದ್ದೆ. ಅವ್ರು ಏನಂತ ಹೇಳಿದ್ರು, ಮಾಡುವಂತ ಹೇಳಿದ್ರು. ಈಗ 5 ತಿಂಗಳಿದೆ. ಆಮೇಲೆ ನಾನು ಹೇಳಿದೆ 2.5 ವರ್ಷ ತುಂಬಲಿ ಆಮೇಲೆ ಮಾಡೋಣ ಅಂತ ಹೇಳಿದೆ. ಗೊತ್ತಾಯ್ತಾ? ಈಗ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೋ ಅದರಂತ ಮಾಡ್ತಾರೆ. ಗಮನಿಸಿ, ಸಿದ್ದರಾಮಯ್ಯನವರು ಆಡ್ತಾ ಇರೋ ಮಾತುಗಳನ್ನ ಸೂಕ್ಷ್ಮವಾಗಿ ಗಮನಿಸಿ. ಇಷ್ಟು ದಿನಗಳ ಕಾಲ ನಾಯಕತ್ವ ಬದಲಾವಣೆಯ ಚರ್ಚೆ ಬಂದಾಗಲೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಸಿಎಂ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ರು. ಆದ್ರೆ ಈಗ ಹೈಕಮಾಂಡ್ ಇರು ಅಂದ್ರೆ ಇರ್ತೀನಿ, ಹೋಗು ಅಂದ್ರೆ ಹೋಗ್ತೀನಿ ಅಂತಿದ್ದಾರೆ. ಸಿದ್ದರಾಮಯ್ಯನವರ ಈ ಮಾತುಗಳನ್ನ ಕೇಳ್ತಿದ್ರೆ ಡಿಕೆ ಶಿವಕುಮಾರ್ ಅವರ ಹಠ ಹಾಗೂ ಮೌನ ಪ್ರತಿಭಟನೆ ಬಿಸಿ ಅವರಿಗೆ ಲೈಟ್ ಆಗಿಯೇ ತಟ್ಟಿರಬಹುದು ಅಂತ ಹೇಳಿದ್ರೆ ಡೌಟ್ ಇಲ್ಲ. ಆದ್ರೆ ಸಿದ್ದರಾಮಯ್ಯನವರ ಹೈಕಮಾಂಡ್ ಯಾರ್ಕರ್ಗೆ ಡಿಕೆ ಶಿವಕುಮಾರ್ ಗೂಗ್ಲಿ ಬಿಡೋದನ್ನ ತಪ್ಪಿಸಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಬೆಳಗ್ಗೆ ಹೇಳಿದ್ರು ಸರ್, ಒಂದ್ ಮಾತು ಹೈಕಮಾಂಡ್ ಹೇಳಿದ್ರೆ ಎಲ್ಲೋ ಮುಗಿಯುತ್ತೆ, ಡಿಕೆಶಿ ಅವರು ಒಪ್ಕೋಬೇಕು, ನಾನು ಒಪ್ಕೋಬೇಕು ಅನ್ನೋ ಮಾತನ್ನ ಸರ್. ಅವ್ರು ಹೇಳಿದ ಮೇಲೆ ವೇದವಾಕ್ಯ ನಮ್ದು. ಖಂಡಿತ ಸರ್. ತಾವು ಸಿಎಂ ಯಾವಾಗ ಆಗೋಣ ಸರ್? ಸಿದ್ದರಾಮಯ್ಯ ಸಾಹೇಬರು ಬೆಳಗ್ಗೆ ಹೇಳಿದ್ರು ಸರ್, ಒಂದ್ ಮಾತು ಹೈಕಮಾಂಡ್ ಹೇಳಿದ್ರೆ ಎಲ್ಲೋ ಮುಗಿಯುತ್ತೆ, ಡಿಕೆಶಿ ಅವರು ಒಪ್ಕೋಬೇಕು, ನಾನು ಒಪ್ಕೋಬೇಕು ಅನ್ನೋ ಮಾತನ್ನ ಸರ್. ಅವ್ರು ಹೇಳಿದ ಮೇಲೆ ವೇದವಾಕ್ಯ ನಮ್ದು. ಖಂಡಿತ ಸರ್. ತಾವು ಸಿಎಂ ಯಾವಾಗ ಆಗೋಣ ಸರ್? ಡಿಕೆ ಶಿವಕುಮಾರ್ ಅವರ ಮಾತುಗಳನ್ನು ಗಮನಿಸಿ. ಇದು ಜಸ್ಟ್ ರಿಯಾಕ್ಷನ್ ರೀತಿ ಕಾಣ್ತಾ ಇಲ್ಲ. ಸಿದ್ದರಾಮಯ್ಯನವರ ಮಾತೆ ವೇದವಾಕ್ಯ ನಮಗೆ ಅಂತ ಇರೋ ಅವರ ಮಾತಲ್ಲಿ ಕೌಂಟರ್ ಇದೆ. ಇಬ್ಬರ ಮಧ್ಯೆ ಕುರ್ಚಿ ಕದನ ತಾರಕಕ್ಕೇರಿರೋದು ಮೇಲೋಟಕ್ಕೇನೆ ನೀಟಾಗಿ ಗೊತ್ತಾಗ್ತಿದೆ. ರಾಹುಲ್ ಗಾಂಧಿ ಅಂಗಳಕ್ಕೆ ರಾಜ್ಯ ಕುರ್ಚಿ ಫೈಟ್. ಈಗಾಗಲೇ ವರದಿ ಸಿದ್ಧಪಡಿಸಿಕೊಂಡಿರುವ ಖರ್ಗೆ
ಹಾಗ್ ನೋಡಿದ್ರೆ ಸಿದ್ದು ಡಿಕೆಶಿ ನಡುವಿನ ಕುರ್ಚಿ ಕದನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ದೊಡ್ಡ ತಲೆನೋವಾಗಿರುವಂತೆ ಕಾಣಿಸ್ತಾ ಇದೆ. ಅದೇ ಕಾರಣಕ್ಕೆ ಖುದ್ದು ರಾಹುಲ್ ಗಾಂಧಿ ಅಂಗಳಕ್ಕೆ ಈ ಕುರ್ಚಿ ಕಿತ್ತಾಟವನ್ನ ಕೊಂಡೊಯ್ಯಲು ಸಜ್ಜಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಈಗಾಗಲೇ ಇಲ್ಲಿ ನಡೀತಾ ಇರೋ ವಿದ್ಯಮಾನಗಳ ಕುರಿತ ವರದಿಯನ್ನ ಸಿದ್ಧಪಡಿಸಿಕೊಂಡಿರುವ ಖರ್ಗೆ ಇದೇ ವಿಚಾರವನ್ನ ರಾಹುಲ್ ಗಾಂಧಿ ಜೊತೆಗೆ ಚರ್ಚೆ ಮಾಡಲಿದ್ದಾರೆ. ಕೊನೆಗೆ ಇಲ್ಲಿ ನಾಯಕತ್ವ ಬದಲಾವಣೆ ಆಗ್ಬೇಕಾ ಬೇಡವಾ ಅನ್ನೋದನ್ನ ಖುದ್ದು ರಾಹುಲ್ ಗಾಂಧಿಯೇ ತೀರ್ಮಾನ ಮಾಡಲಿದ್ದಾರೆ. ನಾ ಡೆಲ್ಲಿಗೆ ನಾಳೆ ಹೋಗ್ತಾ ಇದ್ದೀನಿ 11 ಗಂಟೆಗೆ. ನಾ ಡೆಲ್ಲಿಗೆ ನಾಳೆ ಹೋಗ್ತಾ ಇದ್ದೀನಿ 11 ಗಂಟೆಗೆ. ಹಾಗ್ ನೋಡಿದ್ರೆ ಇವರಿಬ್ಬರ ನಡುವಿನ ಸಂಘರ್ಷ ಕಾಂಗ್ರೆಸ್ ಹೈಕಮಾಂಡ್ಗೆ ಇಕ್ಕಟ್ಟು ತಂದೊಡ್ಡಿರೋದಂತೂ ಸತ್ಯ. ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿ ಚೂರು ಯಾಮಾರಿದ್ರು ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢದಲ್ಲಾದ ಸ್ಥಿತಿಯೇ ಇಲ್ಲಾದ್ರೂ ಅಚ್ಚರಿ ಇಲ್ಲ. ಆ ಕಾರಣಕ್ಕೆ ರಾಹುಲ್ ನಿರ್ಧಾರದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ ಯಾವುದೇ ನಿರ್ಧಾರ ಕೈಗೊಳ್ಳದೆ ಯಥಾಸ್ಥಿತಿ ಮುಂದುವರಿಸಿಕೊಂಡು ಹೋಗೋಕೆ ಸೂಚಿಸುತ್ತೋ ಇಲ್ಲವೇ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ಸಂಧಾನ ಸೂತ್ರ ಸಿದ್ಧಪಡಿಸ್ತಾರೋ ಅನ್ನೋ ಕುತೂಹಲ ಹುಟ್ಟಿದೆ. ಅಂದ್ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ಈ ಕೆಲಸವನ್ನ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಮಾಡದೆ ಹೋದ್ರೆ ರಾಜ್ಯ ಕಾಂಗ್ರೆಸ್ಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇನ್ನೊಂದು ವಾರ, ಜಸ್ಟ್ ಇನ್ನೊಂದೇ ವಾರದಲ್ಲಿ ಕುರ್ಚಿ ಕದನದಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದು ಗೊತ್ತಾಗಲಿದೆ. ಕೆಳಗಾದ ಕೈಯಿಂದ ಹೊತ್ತುವ ಕಿಚ್ಚಿಂದ ಯಾರಿಗೆ ಅಪಾಯ? ಕಾಂಗ್ರೆಸ್ನ ಮುಂದಿನ ದಿನಗಳ ಬೆಳವಣಿಗೆಗಳು ರೋಚಕವಾಗಿರಲಿವೆ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.